ಪ್ರಸಾದ ಮತ್ತೆಲ್ಲ ಕೊಟ್ಟಾರ. ಅದು ಈಗ ಮನೆಗೆ ಹೋಗಿ ನಮ್ಮ ಗಣಪತಿ ಗುಡಿ 2ನೇದು ಐತಲ್ಲ ಇಂಡಲ್ ಗಜ್ಜೆಲು. ಈಗ ನೋಡ್ಬೋದು ಇಂಡಲ್ ಗಜ್ಜೆಲ್ ಕಡೆನ. ಹೆಲೋ ಹಾಯ್ ನಮಸ್ಕಾರ, ತಮ್ಮೆಲ್ಲರಿಗೂ ಡೇ 2 ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೈತಲ್ಲ ನಾವು ಡೇ 2 ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ 2ನೇ ದಿನದ ವ್ಲಾಗ್ ಶೂಟ್ ಮಾಡತ್ತೀವಿ. ಮತ್ತು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೈತಲ್ಲ ನಾವು ಬೆಳಗಾವಿಯ ಸುಪ್ರಸಿದ್ಧ ಇಂಡಲ್ಗ ಲಕ್ಷ್ಮೀದೇವಿ ಜಾತ್ರೆ ನೋಡಲು ಹೋಗ್ತಾ ಇದ್ದೀವಿ. ಆ ಜಾತ್ರೆನ ಹೋಗಿ ನೋಡೋಣ ಅಂತ ಮತ್ತು ಏನೇನೈತಿ ಅಂತ ಈ ಡೈಲಿ ವ್ಲಾಗ್ದಲ್ಲಿ ನಿಮ್ಗೆ ತಿಳಿಸ್ತಿರ್ತೀನಿ. ಬನ್ನಿ ಮತ್ತು ಈ ಡೈಲಿ ವ್ಲಾಗ್ ಈಗಿಂದ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನಾ ಜಳಕ ಎಲ್ಲ ಮಾಡಿ ರೆಡಿಯಾಗಿ ನಾಷ್ಟ ಎಲ್ಲ ಮಾಡ್ಕೊಂಡು ಎಲ್ಲ ಫುಲ್ ರೆಡಿ ಆಗಿನಿ. ಈಗ ನಾವು ಆ ಜಾತ್ರೆಯ ಇತಿಹಾಸನ ಸ್ವಲ್ಪ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳ್ತೀನಿ. ಮತ್ತು ಅದಕ್ಕಾಗಿ ಈ ವ್ಲಾಗ್ನ ಎಂಡ್ವರೆಗೂ ನೋಡ್ತೀರಿ ಮತ್ತು ಎಂಜಾಯ್ ಮಾಡಿರಿ. ಬರ್ರಿ ಹೋಗೋಣಂತ. ನಮ್ಮ ಭೈರವ ಕರ್ಕೊಂಡು ಹೊಂಟೀನಿ. ಇದು ಯಾರೋ ಫಾರಿನ್ದವ್ರು ಹೊಂಟಾರ ನೋಡ್ರಿ. ಇವರು ಫಾರಿನ್ದವ್ರು, ಜಪಾನೀಸ್ ಇದ್ದಂಗೆ ಅದಾರ ಅವ್ರು. ಜಾತ್ರೆ ನೋಡೋದ್ರಾಗೇನೋ ಒಂದು ಮಜಾ ಐತಿ. ಮತ್ತು ಜಾತ್ರೆದಾಗ ಏನೇನು ಬಂದಾವೆ ಏನೇನಿಲ್ಲ ಎಲ್ಲ ಈ ವ್ಲಾಗ್ದಾಗ ತೋರಿಸ್ತೀನಿ ನಿಮಗೆ. ಸೂಪರ್. ನಾನೈಲ್ಲ ರೈಲ್ವೆ ಗೇಟ್ನು ಮೊದಲ ಪಾಸ್ ಮಾಡ್ಕೊಂಡ್ಬಿಟ್ಟು ಚಲೋ ಆಯ್ತು. ಇಲ್ಲಾಂದ್ರೆ ಟ್ರೈನ್ ಐತಲ್ಲ ಮತ್ತು ಅದು ಬರೋ ಮಟ್ಟ ವೇಟ್ ಮಾಡೋದಾಗ್ತಿತ್ತು. ಸ್ವಲ್ಪ ಮತ್ತು ಟ್ರೈನ್ ಪಾಸ್ ಆಯ್ತು ಫಸ್ಟ್ ಗೇಟ್ ಕಡೆ. ಇಲ್ಲಾಂದ್ರೆ ಫಸ್ಟ್ ಗೇಟ್ ಕಡೆ ಐತ ಮತ್ತು ನಿಲ್ಲೋದಾಗ್ತಿತ್ತು. ನಾನು ಬೇಗ ಪಾಸ್ ಮಾಡ್ಕೊಂಡೀನಿ. ಇಂಡಲ್ ಅಂದಮೇಲೆ ನೆನಪು ಬರೋದು ಒಂದು ಗಣಪತಿ ಗುಡಿ 2ನೇದು ಐತಲ್ಲ ಇಂಡಲ್ ಗಜ್ಜೆಲು. ಈಗ ನೋಡ್ಬೋದು ಇಂಡಲ್ ಗಜ್ಜೆಲ್ ಕಡೆನೇ ಇದ್ದೀನಿ. ಆ ಜಾತ್ರೆ ಎಲ್ಲೈತಿ ಏನಿಲ್ಲ ನನಗೂ ಆ ಪ್ಲೇಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಒಂದು 4-5 ಮಂದಿ ಕೇಳಿದ್ನಿ. ಅವರು ಐತ ಇಲ್ಲೇ ಐತಿ ಇಲ್ಲೇ ಐತಂತ. ಈಗ ಇಲ್ಲೆಲ್ಲೋ ಒಳಗೈತಂತ ಅಲ್ಲಿ ಹೋಗ್ತೀನಿ. ಜಾತ್ರೆಗೆ ಹೋಗಿ ನೋಡ್ತೀನಿ, ಜಾತ್ರೆಗೂ ತೋರಿಸ್ತೀನಿ. ಆದರೂ ನೋಡ್ಬೋದು ಈಗ ನನಗಿಂದ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಒಂದು ಬೆಳಗಾವಿಯ ಕಾರಾಗೃಹ ಜೈಲ್, ಇಂಡಲ್ಗ ಜೈಲ್. ಇಲ್ಲೇ ನಿಂತು ನೋಡ್ಬೋದು ಸಾವು. ಅಲ್ಲೆಲ್ಲ ಮುಂದೆ ಹೋಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಐತಲ್ಲ ಹಿಡಿದು ಒಳಗೆ ಆಗಿಬಿಟ್ರೆ ಮತ್ತೆ ತಿಪ್ಪಲಾಗ್ತಾವೆ. ಅದಕ್ಕೆ ಇಲ್ಲಿಂದ ನಾನು ನಿಮ್ಗೆ ತೋರ್ಸತ್ತೀನಿ. ನೋಡ್ಬೋದು ಕಾರಾಗೃಹ ಬೆಳಗಾವಿ ಇಂಡಲ್ಗ ಜೈಲ್. ಬನ್ನಿ ಈಗ ಜಾತ್ರೆ ನೋಡೋಣ ಇಂಡಲ್ಗದ. ಹೌದಿಲ್ಲ, ಮಸ್ತ್ ಮಜಾ ಬರ್ತೈತಿ. ನಾವು ಈಗ ಜಾತ್ರೆಗೆ ಬಂದೀವಿ, ಇಂಡಲ್ಗ ಜಾತ್ರೆ ಒಳಗೆ ಅದೀವಿ. ಮತ್ತು ತಾವೆಲ್ಲ ಈಗ ಜಾತ್ರೆ ನೋಡ್ಬೋದು. ಜನ ಭಾಳ ಕಮ್ಮಿ ಅದಾರ. ಅಷ್ಟಾದರೂ ಐತಲ್ಲ ಸಂಜೆ ಮುಂದೆ ಜನ ಭಾಳ ಅಂದ್ರೆ ಭಾಳ ಇರ್ತಾರೆ. ಈಗ ನೋಡ್ಬೋದು ಎಷ್ಟು ಅದಾರ ಅಂತೇಳಿ. ಸ್ವಲ್ಪ ಅದಾರ. ಆದರೆ ಜಾತ್ರೆ ಒಳಗೆ ಕಸ ಚಾಲಲ್ಲ. ಜಾತ್ರೆ कसं चाललं आहे? बरोबर चाललं आहे. लोक कमी आहेत का? ह्याच्या पुढं वाढतिತ್ತು. ಇದೇ ನೋಡ್ರಿ ಐತಲ್ಲ ಇಂಡಲ್ಗ ದೇವಿ ಜಾತ್ರೆಯ ದೇವಸ್ಥಾನ. ಈಗ ಐತಲ್ಲ ಒಳಗೆ ಹೋಗಿ ದೇವಿಯ ದರ್ಶನ ಎಲ್ಲ ಮಾಡೋಣ ಅಂತ. ಬರ್ರಿ. ಸೋನ್ಯಾ ಬಂದಿಲ್ಲ ರೀ? ಸೋನ್ಯಾ ಬಂದಿಲ್ಲ? ಶಾಳೆಲ್ಲ गेला आहे. ಗಾಯ್ಸ್ ತಾವು ನೋಡ್ರಲ್ಲ ದೇವಿ ದರ್ಶನ ಇದು ಇಂಡಲ್ಗ ದೇವಿ ಜಾತ್ರೆ ಇವತ್ತೈತಲ್ಲ. ಇದು ಬಂದ ಭಾಳ ನಮಸ್ಕಾರ ಮಾಡಿ ಭಾಳ ಖುಷಿ ಆದ. ಜನ ನೋಡ್ಬೋದು ಭಾಳ ಅಷ್ಟು ಭಕ್ತಾದಿಗಳು ಬಂದಾರ. ಇಲ್ಲಿ ನೋಡ್ರಿ, ಇಲ್ಲಿ ಗುಡಿ ಎಲ್ಲ ತುಂಬಿದ್ದ ತೆಂಗಿನಕಾಯಿ ಹಾರ. ಮತ್ತು ಜಾತ್ರೆಗೂ ಬಂದಿದ್ದು. ಮತ್ತು ಇಲ್ಲಿ ನಮ್ಮ ಅಣ್ಣವ್ರು, ನಮ್ಮ ಮನೆ ಬಾಜು ಇರ್ತಾರಲ್ಲ ಪರಶುಣ್ಣವರು, ಇಲ್ಲೇ ಅದಾರ. ಅವರು ಇಲ್ಲೇ ಇತ್ತಲ್ಲ ಪೂಜಾರಿ ಅಂತ. ಮತ್ತು ಅದಕ್ಕೆ ಸಂಬಂಧ ನಮಗೆಲ್ಲ ಈಗ ಪ್ರಸಾದ ಮತ್ತೆಲ್ಲ ಕೊಟ್ಟಾರ. ಅದು ಈಗ ಮನೆಗೆ ಹೋಗಿ ನಮ್ಮ ಮಮ್ಮಿಯವ್ರು ಕೊಡ್ತೀನಿ. ಮತ್ತು ಏನಂತೀರಿ ಅಣ್ಣ, ಎಷ್ಟು ವರ್ಷಕ್ಕೊಂದು ಸ್ವಲ್ಪ ಜಾತ್ರೆ ನಡೀತೈತಿ? ಮತ್ತು ಏನು ವಿಶೇಷ ಏನು? ವಿಶೇಷ ಹಬ್ಬ ಒಂದು ವರ್ಷಕ್ಕೊಮ್ಮೆ ಹಬ್ಬ ಇರ್ತೈತಿ. ವರ್ಷಕ್ಕೊಂದು ಹಬ್ಬ. ಕುರಿ ಎಲ್ಲ ಕೊಯ್ತಾರೆ? ಕುರಿ ಮತ್ತು ಕುರಿ ಕೊಯ್ಯೋದ ಎಲ್ಲ ದೇವ್ರಿಗೆ ಬೇಡ್ಕೊಂಡಿದ್ದ ಸಾರ್ಥಕ ಆಗ್ತೈತಿ. ದೇವರಿಗೆಲ್ಲ ಬಿಡ್ಕೊಂಡಿದ್ದ ಸರಿ ಆಗ್ತದೆ. ಸರಿ ಆಗ್ತೈತಿ. ವರ್ಷಕ್ಕೊಮ್ಮೆ ಮಾಡ್ತಾರೆ. ಏಕದಮ್ಮ ಮಹಿಮಾ ಇದ್ದಕ್ಕೆ ದೇವಿ ಅದಾವ. ಈಗ ಪ್ರತಿ ವರ್ಷ ಪ್ರತಿಯೊಂದು ಊರದಾಗ ನಡೀತಿತ್ತಲ್ಲ ಹಂಗೆ ಇಲ್ಲೂ ನಡೀತೈತಿ. ಮತ್ತು ಡಾಲ್ವಿ ಎಲ್ಲ ಹೆಂಗಣ? ನಾರ್ಮಲ್ ಎಲ್ಲ ಭಾಳಷ್ಟು ಡಾಲ್ವಿ ಎಲ್ಲ ಭಾಳಷ್ಟು ಅಲ್ಲೆಲ್ಲ ಅದು ಹಚ್ಚಿದೈತಿ. ಮತ್ತು ಸಂಜೆ ಮುಂದೆ ಭಾಳಷ್ಟು ಮಂದಿ ಬರ್ತಾರೆ. ಭಾಳಷ್ಟು ಮಂದಿ ಭಾಳ ಗದ್ದಲಾನು ಇರ್ತೈತಿ. ಈಗ ನಾವು ದರ್ಶನ ಎಲ್ಲ ಮಾಡಿಕೊಂಡು ಈಗ ಡಾಲ್ಬಿ ಕಡೆ ಹೋಗೋಣ. ಡಾಲ್ಬಿ ನೋಡೋಣ ಬರ್ರಿ. ಜಾತ್ರೆ ಐತಲ್ಲ ಪ್ರತಿ ವರ್ಷ ಇರ್ತೈತಿ. ಮತ್ತು ಭಾಳ ಇತಿಹಾಸ ಇರುವ ಮತ್ತು ಹಳೆಯ ದೇವಿಯ ಒಂದು ಅದ್ಭುತವಾದ ದೇವಿಯ ಮೂರ್ತಿ ಕೂಡ ಅಲ್ಲಿ ಐತೆ. ಅದು ನಮ್ಮ ಪ್ರತಿ ವರ್ಷ ಪ್ರತಿ ಊರಲ್ಲಿ ನಡೀತೈತಲ್ಲ ಮಂಗಾಯಿ ದೇವಿ ಜಾತ್ರೆ. ಮತ್ತು
ಇದೇ ರೀತಿ ಎಲ್ಲ ಊರೂರು ಜಾತ್ರೆ ನಡೀತೈತಲ್ಲ ಅದೇ ರೀತಿ ಇಲ್ಲೂ ನಡೀತೈತಿ. ಮತ್ತು ಈ ದೇವಿಗೂ ಈಗ 10 ಗ್ರಾಮದಿಂದ ಇಲ್ಲಿ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ತಮ್ಮ ಬೇಡಿಕೆ ಏನದಾವಲ್ಲ ಇಲ್ಲೆಲ್ಲ ಅವ್ರ ಬೇಡಿಕೆಗಳನ್ನ ಇಟ್ಟು ದೇವಿ ಮುಂದೆ ಹೋಗ್ತಾರೆ ಮತ್ತು ದೇವಿ ಅದನ್ನೆಲ್ಲ ನೆರವೇರಿಸ್ತಾರಂತ ಹೇಳುವಂಥ ಒಂದು ಅಚಲವಾದ ನಂಬಿಕೆ ಕೂಡ ಇಲ್ಲಿದೆ. ಆ ದೇವಿಯ ದರ್ಶನ ಮಾಡಿ ನನಗೂ ಭಾಳ ಖುಷಿ ಆಯಿತು. ಮತ್ತು ಈ ವ್ಲಾಗ್ದಲ್ಲಿ ಇದು ಕೂಡ ಇವತ್ತು ಕವರ್ ಮಾಡಿ ನಿಮ್ಗೆ ತೋರಿಸಿದ್ದು ಭಾಳ ಖುಷಿ ಆಯಿತು. ಈಗ ಬರ್ರಿ, ಇಲ್ಲಿ ಭಾಳ ಪಬ್ಲಿಕ್ನು ಭಾಳ ಐತಿ. ಆ ಪಬ್ಲಿಕ್ನು ನೋಡ್ರಿ. ಮತ್ತು ಡಾಲ್ಬಿ ಹಚ್ಚಾರ, ಡಾಲ್ಬಿನೂ ತೋರಿಸ್ತೀನಿ ಬರ್ರಿ ಇಲ್ಲಿ. ನೋಡೋಣ ಯಾರು ಇಲ್ಲ ಹೆಚ್ಚಿಗೆ ಸೌಂಡ್ ಬರ್ತದೆ ಅಂತೇಳಿ. VP ಸೌಂಡ್ ಮತ್ತು KP ಸೌಂಡ್ ನೋಡೋಣ ಇವತ್ತು. ಎಲ್ಲ ಡಾಲ್ಬಿ ನೋಡೋಕೆ ತುಂಬಿರೋ ಗಾಯ್ಸ್ ನೋಡ್ರಿ. ಇವರೆಲ್ಲ ಭಾಳ ಅಂದ್ರೆ ಭಾಳ ಪಬ್ಲಿಕ್ ಕೊಡೈತೆ ನೋಡ್ರಿ. ಎಲ್ಲ ಪೊಲೀಸರು ಕಾವಲು ಕಾಯ್ತಾರೆ ಇಲ್ಲಿ. ಜಾತ್ರೆಯಲ್ಲಿ ಲಬಡ ಎಷ್ಟೈತೆ ಅಂತೇಳಿ ಡಾಲ್ಬಿ ಕಡೆ ಭಾಳ ಅಂದ್ರೆ ಭಾಳ ಪಬ್ಲಿಕ್ ಐತಿ. ಈ ರೀತಿ ಐತೆ 2026 ಇಂಡಲ್ಗ ಜಾತ್ರೆ ನಡೆಯತ್ತೆ ನೋಡ್ರಿ. हाय ब्रो, हाउ आर यू? क्या बोल रहा है? क्या नहीं देख आराम देख गाँव तुम्हारा है क्या? हमारा ही है. हम तुम्हारे गाँव में आगे चलेंगे. वेलकम.
ಫೈನಲಿ ಅಜ್ಜಿಗೆ ಪಾಪ ಐತಲ್ಲ ಸುಮ್ ಬಿಟ್ಬಿಟ್ಲು ಸೌಂಡ್ ಕೇಳಿ ಕೇಳಿ ಅದಕ್ಕೆ ಸಂಬಂಧ ಐತಲ್ಲ ಸ್ವಲ್ಪ ಹೊತ್ತು ಡಾಲ್ಬಿ ಬಂದ್ ಮಾಡ್ಸ್ಯಾರ ನೋಡಿ. ಪಾಪ ಐತಲ್ಲ ಸ್ವಲ್ಪ ಹೊತ್ತು ಬಂದ್ ಮಾಡ್ಯಾರ ಆಮೇಲೆ ಚಲೋ ಮಾಡ್ತಾರೆ ಅವ್ರು ಐತಲ್ಲ ಇಲ್ಲಿ ಮಟ್ಟ ಪಾಸ್ ಆಗೋದು ಚಲೋ ಇದು ವಿಡಿಯೋ ಮಾಡಕ್ಕೆ ಹೋಗ್ಬೇಡ ಅಂತಾರೆ ಪಾಪ ಅಜ್ಜಿ ಐತಲ್ಲ ಬಂದು ಬಿಟ್ಬಿಟ್ಲು ಪಾಪ. ಹೇಗಿತ್ತಂತೇಳಿ ಭಾಳ ಅಂದ್ರೆ ಭಾಳ ಸೌಂಡ್ ಐತಿ ಅವನೊಂದು ಕಿವಿ ಎಲ್ಲ ಗುಯಿ ಅಂದು ನಾ ಬರೋತ್ತಾಗೈತಲ್ಲ ಆ ಕಿವಿ ತೊಗೊಂಬಂದಿಲ್ಲ ಕಿವಿ ಹಾಕೊಳಕ್ಕೆ ಹಂಗೆ ಬಂದುಬಿಟ್ನಿ. ಈಗ ಕಿವಿ ಅಂದ್ರೆ ಭಾಳ ಮನೆಗೆ ಹೋದ್ಮೇಲೆ ಇಲ್ಲ ಕಿವಿ ಒಂದು ಸ್ವಲ್ಪ ಕೇಳಿಸಲ್ಲ ಆ ರೀತಿ ಸೌಂಡ್ ಇತ್ತು. ಏನು ಮಾಡೋರು ಮನೆಗೆ ಹೋಗಿ ಒಂದು ಸ್ವಲ್ಪ ಒಂದು ದಿನ ಆದಮೇಲೆ ಸೌಂಡ್ ಕಮ್ಮಿ ಆದಮೇಲೆ ಕಿವಿ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾವೆ ಇಲ್ಲ ಅಷ್ಟು ಮಟ್ಟ ಕಿವಿ ಎಲ್ಲ ಪೇನ್ ಆಗ್ತಿರ್ತಾವೆ ಇರಲಿ. ಮತ್ತು ನೋಡಿರಲ್ಲ ಈ ರೀತಿ ಇತ್ತು ನೋಡ್ರಿ. ಮತ್ತು ಅಲ್ಲಿ ಯಾರೋ ಒಬ್ರು ಅಜ್ಜಿನೂ ಕೂಡ ಬಂದಿರೋ ಅವರು ಐತಲ್ಲ ಅಲ್ಲೇ ನಡಕ್ಕೆ ಬಂದಿರೋರು ನಡಕ್ಕೆ ಬಂದಾಗ ಬಿದ್ದುಬಿಟ್ರು. ಆಮೇಲೆ ಅವ್ರಿಗೆ ಸೈಡಿಗೆ ಕರ್ಕೊಂಡು ಹೋಗಿ ಎಲ್ಲ ನೀರೆಲ್ಲ ಕುಡಿಸಿ ಮತ್ತು ಆಮೇಲೆ ನಿಧಾನವಾಗಿ ಮನೆ ಕಳಿಸಿ ನೋಡ್ರಿ. ಈ ರೀತಿ ಇದೊಂದು ಸೀನ್ ಇಲ್ಲ ಅದು. ಗಾಯ್ಸ್ ಈಗ ಅಂತೂ ಇಂತೂ ಐತಲ್ಲ ಹಿಂಡಲ್ಗ ದೇವಿ ಮಸ್ನಾಯಿ ದೇವಿದು ಐತಲ್ಲ ದರ್ಶನ ಮಾಡಿಕೊಂಡು ಈಗ ನಾನು ಮನೆ ಕಡೆ ಹೊಂಟೀನಿ. ಬರೀ ಮನೆ ಕಡೆ ಹೋಗಿ ನಮ್ಮ ತಾಯಿಗೆ ಐತಲ್ಲ ಪ್ರಸಾದ ಕೊಟ್ಟಿದ್ದೈತಲ್ಲ ಅವ್ರ ಕೈ ಕೊಡೋನು ಮತ್ತು ಅವ್ರ ರಿಯಾಕ್ಷನ್ ನೋಡೋನು ಅವ್ರು ಕೊಟ್ಟ ಮೇಲೆ ಏನಂತಾರೆ ಅಂತೇಳಿ ನೋಡೋನು. ಬರ್ರಿ ಭಾಳ ಮಜವಾಗಿರ್ತೈತೆ ಅದು. ಇದು ನೋಡ್ಬೋದು ಈಗ ಶೌರ್ಯ ಚಕ್ರ ಇಲ್ಲ ಶೌರ್ಯ ಚಕ್ರದ ಕಡೆಯಿಂದ ಗಾಡಿನ ಹೊಡ್ಕೊಂಡು ಹೊಂಟೀನಿ ನೋಡ್ರಿ. ಶೌರ್ಯ ಚಕ್ರ ಇಲ್ಲಿಂದ ನಾವು ಹೊಂಟೀನಿ ನೋಡ್ಬೋದು ತಾವು ಈ ರೀತಿ ಐತೆ ನೋಡ್ರಿ. ಗಾಡಿ ಇವರೆಲ್ಲ ನಡಕ್ಕೆ ಬರ್ತಿರ್ತಾರೆ ಅಷ್ಟಾದರೂ ಇಲ್ಲ. ಒಂದು ಕೈಯಿಂದ ಕ್ಯಾಮ್ರಾ ಹಿಡಿಯತ್ತೀನಿ ಒಂದು ಕೈಯಿಂದ ಗಾಡಿ ಹೊಡ್ಯಾತೀನಿ. ಹೆವಿ ಗಾಡಿ ಕಂಟ್ರೋಲ್ ಮಾಡ್ತಾನೆ ನಾನು ಪಾಕೆಟದೀನಿ ನಾನು. ನಮ್ಮ ಬಾಜು ಮನೆಯವರು ಕೊಟ್ಟಿದ್ದನ್ನು ಅವ್ರಿಗೆ ಕೊಡೋಣ ಮತ್ತು ಅವರ ರಿಯಾಕ್ಷನ್ ನೋಡೋಣ ಬನ್ನಿ. ಇದೈತಿ ಇದೊಂದು ಇದು ಕೊಟ್ಟಿದ್ದವರೆಲ್ಲ ಇದೆಲ್ಲ ನಮ್ಮ ತಾಯಿಯವ್ರು ಕೊಡೋಣ. ಪ್ಲಸ್ ಇದು ಗಿಂಬಲ್ ಮತ್ತು ಡಾಕ್ಯುಮೆಂಟ್ಸ್. ಓಕೆ ಚಾವಿ ಅಷ್ಟು ತಗೋತೀನಿ. ಚಾವಿನೂ ತೊಗೊಂಡು ಬರ್ರಿ ಮನೆಯವರು ಬಾಜು ಮನೆಯವರು. ಇಲ್ಲಿ ನೋಡ್ಬೋದು ನಮ್ಮ ತಾಯಿಯವ್ರು ಏನೋ ಕೆಲಸ ಮಾಡ್ಕೊತ ಕುಂತಾರೆ ಇಲ್ಲಿ. ದೇವಿ ಜಾತ್ರೆಗೆ ಹೋಗಿದ್ನಿ ಇಂಡಲ್ಗ ಇಲ್ಲಿಂದ 10 ಕಿಲೋಮೀಟ್ರ್. ಆ ದೇವಿ ಜಾತ್ರೆಗೆ ಹೋಗಿ ಬಂದಿದ್ನಿ. ಮತ್ತು ಅಲ್ಲೇ ಐತ್ಲ ಬಾಜು ಮನೆಯವ್ರು ಇದ್ದರು ಪರಶು ಅಣ್ಣ ಮತ್ತು ಅಕ್ಕ ಇದ್ರು ಅವ್ರ ಅಕ್ಕವ್ರಿದ್ರು. ಹಾಂ ಅವರೇ ಕೊಟ್ಟರು. ಇದೆಲ್ಲ ಐತ್ಲ ನಿನಗಾಗಿ ಕೊಟ್ಟು ಕಳಿಸಿದ್ದೈತೆ ನೋಡು. ಇದೆಲ್ಲ ನಿನಗೆ ಕೊಟ್ಟು ಕಳ್ಸ್ಯಾರ. ಅಲ್ಲಿ ಮತ್ತು ಕೋಳಿನೂ ಕೊಡ್ತೀರಂತ ಹೇಳಿದರು. ಕೋಳಿ ಬೇಡ ಅಂತ ಹೇಳಿದ್ ನೀನು. ಇದು ನೋಡ್ರಿ ಈಗ ಅವ್ರಿಗೆ ಐತ್ಲ ಏನೇನು ಕೊಟ್ಟಾರ ಏನೇನಿಲ್ಲ ತೆಗೆದು ತೋರ್ಸೋಣ ಅಂತ ನಮ್ಮ ತಾಯಿಯವ್ರು ಐತ್ಲ ನೋಡ್ರಿ ಅವ್ರ ರಿಯಾಕ್ಷನ್ ಹೆಂಗಿತ್ತ. ನನಗೆ ಕೊಟ್ಟಾರ ಅನ್ನತ್ತಾರವ್ರ. ಇದು ತೋರಿ ಯಾವ ಬಾಜಿದ ಕೆಂಪಾಜಿ ನೋಡವ ಕೆಂಪಾಜಿ ಮಾಡತ್ತಾಳಮ್ಮವ. ಮತ್ತು ಹೂವನು ಹಾಕಬೇಕು ದೇವ್ರಿಗೆ ಹಾಕಬೇಕು ಮತ್ತು ಅಮ್ಮ ಹಾಕೋಬೇಕಂತೇಳಿ ಅದು ಕೊಟ್ಟು ಕಳ್ಸಿದ್ದೈತಿ. ಇವೆಲ್ಲ ಪೂರಿ ಅದಾವೆ ನೋಡ್ರಿ. ಅವ್ರು ಕೊಟ್ಟು ಕಳ್ಸಿ ನೋಡ್ರಿ. ನಮ್ಮ ಅನುಬಂಧ ಎಲ್ಲೆಲ್ಲಿ ಏನೇನು ತೊಗೋಬೇಕು ಏನೇನಿಲ್ಲ ಎಲ್ಲ ಏನೇ ಇರ್ತಿಲ್ಲ ಅದು ನಮ್ಮ ಹಣೆ ಬರ್ದಾಗಿದ್ರೆ ಸಿಗ್ತೈತೆ ಅಂತೇಳಿ ಇದೆಲ್ಲ ನಮ್ಮ ಹಣೆ ಬರದಲ್ಲಿ ಬರೆದಿತ್ತು. ಅದಕ್ಕಾಗಿ ಆ ದೇವಿ ದರ್ಶನಕ್ಕೆ ಹೋದಾಗ ಇದೆಲ್ಲ ಸಿಕ್ತು. ಮತ್ತು ನಾನು ಅವರು ಕೊಟ್ಟಾರಂದ್ಮೇಲೆ ತೊಗೊಂಬಂದಿನಿ. ಹೌದಾ ನಿಂಗೆ ಇಲ್ಲ ಯಾಕೆ ನನಗೆ ಗೊತ್ತಿ ಇವ್ರದ್ದು ಪೂಜೆ ಅವ್ರದ್ದೈತೆ ಜಾತ್ರೆ ಅಂತ. ಅವ್ರದ್ದು ಜಾತ್ರೆ ಇದೆ ಎಲ್ಲ ತುಂಬ ಕಳ್ಸಿ ಹಾಕಿ. ಹಾಂ ಕೊಡಂಗಿಲ್ಲ ನಮಗೆ ಬೇರೆ ಮಂದಿ ಕೊಡಲ್ಲ. ಬಾಜುಗದ ಕಳ್ಸ್ಯಾಳ. ಏನು ಮಾಡ್ತೀರಿ ಅವ್ರದ್ದು ಪೂಜಾರಿ ಅದಾರ ಅವ್ರು ಅದಕ್ಕೆ ಎಲ್ಲ
ನಿನ್ನ ಹೆಸರು ಹೇಳಿ ಕೊಟ್ಟು ಕಳ್ಸ್ಯಾರ ನೋಡ. ತೂಗೇನು ಪುನಶ್ಯ ನೀ ಹೋಗಿದ್ದು ಪುಣ್ಯನ ಐತ್ವತ್ತೆ ಹೆಂಗ ಇಷ್ಟರಾಗ ಅಲ್ಲ ನೋಡು ಎಲ್ಲಿ ನಾನೇ ಹೇಳಿದ್ನಿ ಅವ್ರಿಗೆ ಹಾಕಂತೀವಿ ಅಥವಾ ಮತ್ತೊಂದು ಎಲ್ಲಿನೂ ತಿಂದಿನ ಅಲ್ಲಿ. ಈಗ ಪುಣ್ಯ ಹತ್ತಂಗಿಲ್ಲ ಮತ್ತೆ ದೇವಿ ದರ್ಶನ ಮಾಡಿಕೊಂಡು ಇದೆಲ್ಲ ಆಯ್ತಲ್ಲ ತೊಗೊಂಬಂದು ನೋಡ್ರಿ. ಇದಿಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ. ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂಟಿಯವರೇ, ಅಕ್ಕ ಅವರೇ ಮತ್ತು ನಮ್ಮ ತಾಯಿಯವರಿಗೆ. ಖುಷಿ ನೋಡಿ ಸಿಕ್ಕಿದ್ದಕ್ಕೆ. ತೆಂಗಿನಕಾಯಿ ಎಲ್ಲ ಏನು ಮಾಡ್ತೀರಿ, ಇದೆಲ್ಲ ಸಿಕ್ತು, ನಮ್ಮ ಪುಣ್ಯ ಇದೆ. ಅವ್ರಿಗೇನು ಹೇಳಕ್ಕೆ ಬಯಸ್ತೀರಾ? ಅವ್ರಿಗೇನು ಹೇಳ್ತೀರಾ? ಥ್ಯಾಂಕ್ಸ್ ಅವ್ವ, ಚಲೋ ಆಗಲಿ ನಮಗೂ. ಹ್ಞೂ ಕೊಟ್ಟು ಕಳ್ಸಿದೀಯಲ್ಲ, ಇದೆಲ್ಲ ಆಯ್ತು ನೋಡ್ರಿ. ಓಕೆ ಗಾಯ್ಸ್, ಇಲ್ಲಿ ಮಟ್ಟ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಜಾತ್ರೆ ಹೇಗೆ ಅನ್ಸಿದ್ದು ಅಂತೇಳಿ ಒಂದು ಕಮೆಂಟ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನೇನು ಮಾಡಬೇಕೆಲ್ಲ ನಿಮಗೆ ಗೊತ್ತೈತಿ ಆಲ್ರೆಡಿ. ಮತ್ತು ಡಿ ಜೆ ಎಲ್ಲ ಸೌಂಡು ಹಚ್ಚಿದ್ರು, ಫುಲ್ ಸೌಂಡ್ ಇತ್ತು. ಅದಕ್ಕಾಗಿ ಸ್ವಲ್ಪ ಕಿವಿಗೆ ಹೋಗೋದು ಹತ್ತಿನ ತೊಗೊಂಡೋಗಿಲ್ಲ. ಮುಂದಿನ ಸಲ ಎಲ್ಲೋದ್ರೂ ನೆನಪಲೆ ಹತ್ತಿ ತೊಗೊಂಡೋಗ್ಬೇಕು, ಇಲ್ಲಾಂದ್ರೆ ಕಿವಿ ಎಲ್ಲ ಗುಯ್ ಗುಯ್ ಅಂತಿರ್ತಾವೆ, ಏನಾದರೂ ಕಿವಿ ಎಲ್ಲ ಗುಯ್ ಗುಯ್ ಅನ್ನತ್ತವ. ಇರಲಿ, ಈಗ ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಬಾಯ್.